ನಾವು ಎಕ್ಸೈಸ್ ಪಾಲಿಸಿ ಬೇಕಾ? ಟಾರ್ಗೆಟ್ ಕೊಟ್ಟು ಜಿಲ್ಲೆಗಳಿಗೆ ಮಾರಾಟ ಮಾಡಲೇಬೇಕು ಅಂತ ಪ್ರತಿ ತಿಂಗಳು ಟಾರ್ಗೆಟ್ ಕೊಟ್ಟು ಕುಟುಂಬವನ್ನು ಅನಾಥ ಮಾಡಿ ಇದು ಬೇಕಾ? ಇದರಿಂದ ಆದಾಯ ಬೇಕಾ? ನಾವು ಇದನ್ನು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕು. ಮತ್ತು ಈಗ ಏನು ಇವ್ರು ಹೇಳಿದ್ರಲ್ಲ, ಒಂದು ಕಡೆ ಸರ್ಕಾರದ ಸಪ್ಲೈ ಆದರೆ ಇನ್ನೊಂದು ಕಡೆ ಥರ್ಡ್ಸು ಅಲ್ಲಲ್ಲಿ ವ್ಯಾಪಕವಾಗಿ ಹಬ್ತಾ ಇದೆ. ಅದು ಲೋಕಲ್ ಮ್ಯಾನುಫ್ಯಾಕ್ಚರು ಅವ್ನು ಕುಡ್ದವನು ಡೈರೆಕ್ಟ್ ಟಿಕೆಟೇ, ಆ ಪರಿಸ್ಥಿತಿ ಇದೆ. ಅದಕ್ಕೆ ಕೆಲವು ಕಡೆಗಳಲ್ಲಿ ರಾಜಾಶ್ರಯವೂ ಸಿಕ್ಬಿಟ್ಟಿದೆ. ಅದನ್ನು ರಾಜಾಶ್ರಯದಿಂದ ಏನು ಮಾಡ್ತಾರೆ, ಎಲ್ಲ ಹಳ್ಳಿಯಲ್ಲಿರುವಂಥ ಗೂಡಂಗಡಿಗಳಿಗೆ ಮನೆಗಳಿಗೆ ಇದ್ರ ಜೊತೆಗೆ ಅದನ್ನು ಸಪ್ಲೈ ಮಾಡ್ತಾರೆ. ಆ ಸಪ್ಲೈ ಮಾಡೋದ್ರಿಂದ ಈ ಕಾಯಿಲೆ ವ್ಯಾಪಕವಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ, ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಿರೋದಕ್ಕೆ. ನೀವು 10 ಲಕ್ಷ ಅಂತ ಹೇಳಿದ್ರಿ, ನನಗನ್ಸೋ ಪ್ರಕಾರ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ನೀವು ಇದ್ದಕ್ಕಿದ್ದಂಗೆ ಎಷ್ಟು ಲಿವರ್ ಪ್ರಾಬ್ಲಮ್ ಆಯಿತು, ಕಿಡ್ನಿ ಹೋಯಿತು ಅನ್ನುವ ಕೇಸ್ಗಳು ಊರೂರಿನಲ್ಲಿ ಸಿಗ್ತವೆ. ಅವರು ಅಸಹಾಯಕತೆಯಿಂದ ನರಳಾಡಿ ಸಾಯ್ತಾರೆ. ಅದಕ್ಕಾಗಿ ನನ್ನ ವಿನಂತಿ ಇರೋದು, ಸರ್ಕಾರ ಕುಡಿಯೋದನ್ನು ಪ್ರಮೋಷನ್ ಮಾಡೋದನ್ನು ನಿಲ್ಲಿಸಲಿ, ಟಾರ್ಗೆಟ್ ಕೊಡೋದನ್ನು ನಿಲ್ಲಿಸಲಿ. ಮತ್ತು ಥರ್ಡ್ ಸಪ್ಲೈ ಏನಿದೆ ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ಳಿ. ಮುಂಚೆ ನಾವು ಹುಬ್ಳಿ ಬಗ್ಗೆ ಕೇಳ್ತಿದ್ವಿ, ಕಂಬ್ರಿಪೇಟೆಯಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅವರಿಗೆ ನೀರು, ಎಸೆನ್ಸು, ಎಂಥದ್ದು ಸ್ಪಿರಿಟ್ಟು ಮತ್ತು ಕಲರು ಇಷ್ಟಿದ್ರೂ ಸಾಕು, ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಮಾಡಿ ಸೀಲ್ ಹಾಕಿಕೊಡ್ತಾರೆ ಅನ್ನೋದನ್ನು ಕತೆ ಕೇಳ್ತಿದ್ವಿ. ಅದು ಅಲ್ಲಲ್ಲಿ ಈಗ ಶುರುವಾಗ್ತಿರೋದು, ಅದು ಒಂದು ಮಾಫಿಯಾ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಬಾಂಬೆ ಧಾರಾವಿ ಕತೆ, ಬೆಂಗಳೂರಿನಲ್ಲಿ ಯಾರೋ ಒಂದು ಎಂಥದೋ ಒಂದು ಯಾರೋ ಹೆಸರು ಹೇಗೆ ಪಿಕ್ಚರೇ ಬಂದಿತ್ತಲ್ಲ, ಅದಲ್ಲ ಯಾರೋ ಅಂತ ಹೆಸರು ನಾನು ಮರ್ತೆ, ನಾನು ಆ ಒಂದು ಮೂವಿನೇ ಬಂದಿತ್ತು ಅವ್ರ ಹೆಸರಿನಲ್ಲಿ. ಆ ಸ್ಲಮ್ಮನ್ನೇ ರೂಲ್ ಮಾಡ್ತಿದ್ದಂತ ಅಯ್ಯಮ್ಮ. ನಕಲಿ ಸರಾಯಿ ಕುಡಿದು ಜನನೂ ಸತ್ತೋಗಿದ್ರು. ಈಗ ನಕಲಿ ಬ್ರಾಂಡಿ ದಂಧೆ ಶುರುವಾಗಿದೆ. ಮತ್ತು ಮಿಲ್ಟ್ರಿ ಸೀಲ್ ಹಾಕಿ ಬರ್ತವೆ. ಹೊರಗಡೆ ಹೆಂಗೆ ಸಿಗುತ್ತೆ? ನೀವು ಪಾರ್ಟಿ ಯಾರು ಹೊರಗಡೆ ಆರ್ಗನೈಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಮಿಲ್ಟ್ರಿ ಉಪಯೋಗಕ್ಕೆ ಮಾತ್ರ ಅಂಥೇಳಿ ಲಾರ್ಜ್ ಸ್ಕೇಲಲ್ಲಿ ಹೆಂಗೆ ಸಿಗುತ್ತೆ ಇಲ್ಲಿ ಹೊರಗಡೆಗೆ? ಅಂದರೆ ಅದು ನನಗನ್ಸೋ ಪ್ರಕಾರ ಅದು ಮಿಲ್ಟ್ರಿ ಕೋಟಾ ಅಲ್ಲ. ಮಿಲ್ಟ್ರಿ ಕೋಟಾದ ಹೆಸರಿನಲ್ಲಿ ನಕಲಿ ಬ್ರಾಂಡಿ, ವಿಸ್ಕಿ ವ್ಯಾಪಾರ ಆಗ್ತಿದೆಯೇನೋ ಅಂತಕ್ಕಂಥದ್ದು ಅನುಮಾನ ಇದೆ. ಹಾಗಾಗಿ ಇದನ್ನು ಮಾನವೀಯ ನೆಲೆಯಲ್ಲಿ ನೋಡಬೇಕು. ತಕ್ಷಣದ ಪರಿಹಾರ 40,000 ಕೋಟಿ ಬರುತ್ತೆ, ಒಂದು 20% ತೆಗೆದಿಡಿ ಅಂತ ಅನ್ನೋದನ್ನು. ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಯಾಕೆ ಕುಡಿಸ್ಬೇಕು? ನಾವು ಕುಡಿಸಿ ಆರೋಗ್ಯನ ಯಾಕೆ ಕೆಡಿಸ್ಬೇಕು? ಇನ್ನು ಇದ್ರ ಆದಾಯ ಬೇಕಾ? ಇದನ್ನು ಗಂಭೀರವಾಗಿ ಯೋಚನೆ ಮಾಡಲಿ. ನನಗೆ ಅನಿಸೋ ಪ್ರಕಾರ ನೀವು ಸರ್ಕಾರ ಪಂಚ ಗ್ಯಾರಂಟಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳುತ್ತೆ, ಪರಿವರ್ತನೆ ಕಾರಣ ಆಗುತ್ತೆ ಅಂತ ಹೇಳಿದೆ. ಈ ಮನೆ ಹಾಳು ಮಾಡುವಂಥ ಅಬ್ಕಾರಿ ನೀತಿ ಮನೆ ಹಾಳು ಮಾಡ್ತಾ ಇದೆ. ಹಾಗಾಗಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ. ಅವ್ರು ಹೇಳಿದ ರೀತಿಯಲ್ಲಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ, ನೆಮ್ಮದಿ ಉಳಿಸೋ ಗ್ಯಾರಂಟಿ ಕೊಡಿ. ಇದು ನಿಲ್ಲಿಸಿದ್ರೆ, ನೀವು ಅಕ್ರಮ ಮಾರಾಟವನ್ನು ನಿಲ್ಲಿಸೋದ್ರ ಜೊತೆಗೆ ಪ್ರಮೋಟ್ ಮಾಡೋದು ನಿಲ್ಲಿಸಿದ್ರೆ ಲಕ್ಷಾಂತರ ಮನೆಗಳ ನೆಮ್ಮದಿ ಉಳಿಯುತ್ತೆ. ಅದ್ರ ಜೊತೆಗೆ ಅವರಿಗೆ ಬದುಕುವ ಗ್ಯಾರಂಟಿ ಸಿಗುತ್ತೆ. ದಯಮಾಡಿ ಮಾನವೀಯ ನೆಲೆಯಲ್ಲಿ ಉತ್ತರ ಕೊಡಿ. ಮತ್ತು ಈ ಚಳಿಗಾಲದಲ್ಲಿ ಅಂತ ಹೇಳಿದರೆ, ಈ ಚಿಕ್ಕಮಗಳೂರು, ಕೊಡಗಿಗೆಲ್ಲ ಜನ ಬರ್ತಾರಲ್ಲ ಟೂರಿಸ್ಟ್ಗಳು, ಬರೋದ್ರೊಳಗೆ 90% ಯಾರು ಹೊರಗಡೆ ಹೋಗಿ ನೋಡ್ತಾರೆ ಅಂತೇನಿಲ್ಲ. ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ ಬಾಟ್ಲಿ ಓಪನ್ ಮಾಡ್ಕೊಂಡು ಕೂತ್ಕೊತಾರೆ. ಕೊಡಗಿಗೆ ಬರೋರು, ಚಿಕ್ಕಮಗಳೂರು ಕಡೆ ಬರೋರೆಲ್ಲ ಲೋಕಲ್ನವರು ಪರ್ಸೆಂಟೇಜ್ ಕಡಿಮೆ, ಹೊರಗಡೆಯಿಂದ ಬರ್ತಾರಲ್ಲ. ನೀವು ಬಂದ ತಕ್ಷಣವೇ ಬಾಟ್ಲಿ ಓಪನ್ ಮಾಡ್ಕೊಂಡೇ ಕೂತ್ಕೊಳ್ಳೋದು. ಅವರೇನೇನು ಕುದುರೆ ಮುಖ ವೈಲ್ಡ್ ಲೈಫ್ ನೋಡೋಕ್ಕೂ ಹೋಗಲ್ಲ, ಭದ್ರಾ ವೈಲ್ಡ್ ಲೈಫ್ ನೋಡೋಕ್ಕೂ ಹೋಗಲ್ಲ, ಸೈಟ್ ಸೀಯಿಂಗಿಗೆ ಹೋಗಲ್ಲ. ಬರೋದು ಬಾಟ್ಲಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದು ವೆದರ್ ಚೆನ್ನಾಗಿದೆ ಅಂತ. ನೀವು ಚಳಿನಲ್ಲಿ ಅವ್ರ ಆದಾಯ ಜಾಸ್ತಿ ಆಗಬೇಕಿತ್ತು. ಚಳಿಗಾಲದಲ್ಲಿ ಅವ್ರು ಉಲ್ಟಾ ಹೇಳ್ತಾ ಇದ್ದಾರೆ. ಬಹುಶಃ ಅವರಿಗೆ ಉಲ್ಟಾ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾಹಿತಿ ಕೊರತೆ ಇದೆ, ಅಥವಾ ಈ ಥರ್ಡ್ ಸಪ್ಲೈ ಆಗ್ತಿರೋ ಕಾರಣಕ್ಕೆ ಕುಡುಕರು ಕುಡಿಯೋದು ಬಿಟ್ಟಿದ್ದಾರೆ ಅಂತಿಲ್ಲ. ಥರ್ಡ್ ಸಪ್ಲೈ ಆಗ್ತಿರೋದ್ ಕಾರಣಕ್ಕೆ ಸರ್ಕಾರದ ಆದಾಯನೂ ಕುಸಿತಾ ಇದೆ. ಯಾರ್ದೋ ಖಾಸಗಿ ಆದಾಯ ಜಾಸ್ತಿ ಆಗ್ತಿರ್ಬೋದು. ಆ ಖಾಸಗಿ ಆದಾಯ ಜಾಸ್ತಿ ಆಗ್ತಿದ್ದು ಈ ನೀವು ಹೇಳಿದ್ರಲ್ಲ ಏನು ಲಿವರ್ ಸಿರೋಸಿಸ್, ಇದ್ರ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಅದು ಒಂದು ಕಾರಣ ಇರ್ಬೋದು. ಹಾಗಾಗಿ ಇದ್ರ ಕಡೆನೂ ಯೋಚನೆ ಮಾಡಲಿ. ದಯಮಾಡಿ ವಿನಂತಿ ಮಾಡಲಿಕ್ಕೆ ಬಯಸ್ತಾರೆ, ಮಾನವೀಯ ದೃಷ್ಟಿನಲ್ಲಿ ಈ ಥರದ ಆರೋಗ್ಯಕ್ಕೆ ಹಾನಿ ಮಾಡ್ತಕ್ಕಂಥ ಮದ್ಯವನ್ನು ಸರ್ಕಾರ ಮಾರಾಟ ಮಾಡೋದು ನಿಲ್ಲಿಸಲಿ, ನಿಷೇಧ ಮಾಡಲಿ.
ಇಷ್ಟು ಹೇಳಕ್ಕೆ ಬಯಸ್ತೇನೆ. ಅದನ್ನು ಕಿತ್ಕೊಳ್ತಕ್ಕಂಥ ಈ ನಾವು ಎಕ್ಸೈಸ್ ಪಾಲಿಸಿ ಬೇಕಾ? ಟಾರ್ಗೆಟ್ ಕೊಟ್ಟು ಜಿಲ್ಲೆಗಳಿಗೆ ಮಾರಾಟ ಮಾಡಲೇಬೇಕು ಅಂತ ಪ್ರತಿ ತಿಂಗಳು ಟಾರ್ಗೆಟ್ ಕೊಟ್ಟು ಕುಟುಂಬವನ್ನು ಅನಾಥ ಮಾಡಿ ಇದು ಬೇಕಾ? ಇದರಿಂದ ಆದಾಯ ಬೇಕಾ? ನಾವು ಇದನ್ನು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕು. ಮತ್ತು ಈಗ ಏನು ಇವ್ರು ಹೇಳಿದ್ರಲ್ಲ, ಒಂದು ಕಡೆ ಸರ್ಕಾರದ ಸಪ್ಲೈ ಆದರೆ ಇನ್ನೊಂದು ಕಡೆ ಥರ್ಡ್ಸು ಅಲ್ಲಲ್ಲಿ ವ್ಯಾಪಕವಾಗಿ ಹಬ್ತಾ ಇದೆ. ಅದು ಲೋಕಲ್ ಮ್ಯಾನುಫ್ಯಾಕ್ಚರು ಅವ್ನು ಕುಡ್ದೊಂಡು ಡೈರೆಕ್ಟ್ ಟಿಕೆಟೇ, ಆ ಪರಿಸ್ಥಿತಿ ಇದೆ. ಅದಕ್ಕೆ ಕೆಲವು ಕಡೆಗಳಲ್ಲಿ ರಾಜಾಶ್ರಯವೂ ಸಿಕ್ಬಿಟ್ಟಿದೆ. ಅದನ್ನು ರಾಜಾಶ್ರಯದಿಂದ ಏನು ಮಾಡ್ತಾರೆ, ಎಲ್ಲ ಹಳ್ಳಿಲಿರುವಂಥ ಗೂಡಂಗಡಿಗಳಿಗೆ, ಮನೆಗಳಿಗೆ ಇದ್ರ ಜೊತೆಗೆ ಅದನ್ನು ಸಪ್ಲೈ ಮಾಡ್ತಾರೆ. ಆ ಸಪ್ಲೈ ಮಾಡೋದ್ರಿಂದ ಈ ಕಾಯಿಲೆ ವ್ಯಾಪಕವಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ, ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಿರೋದಕ್ಕೆ. ನೀವು 10 ಲಕ್ಷ ಅಂತ ಹೇಳಿದ್ರಿ, ನನಗನ್ಸೋ ಪ್ರಕಾರ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ನೀವು ಇದ್ದಕ್ಕಿದ್ದಂಗೆ ಎಷ್ಟು ಲಿವರ್ ಪ್ರಾಬ್ಲಮ್ ಆಯಿತು, ಕಿಡ್ನಿ ಹೋಯಿತು ಅನ್ನುವ ಕೇಸ್ಗಳು ಊರೂರಿನಲ್ಲಿ ಸಿಗ್ತವೆ. ಅವರು ಅಸಹಾಯಕತೆಯಿಂದ ನರಳಾಡಿ ಸಾಯ್ತಾರೆ. ಅದಕ್ಕಾಗಿ ನನ್ನ ವಿನಂತಿ ಇರೋದು, ಸರ್ಕಾರ ಕುಡಿಯೋದನ್ನು ಪ್ರಮೋಷನ್ ಮಾಡೋದನ್ನು ನಿಲ್ಲಿಸಲಿ, ಟಾರ್ಗೆಟ್ ಕೊಡೋದನ್ನು ನಿಲ್ಲಿಸಲಿ. ಮತ್ತು ಥರ್ಡ್ ಸಪ್ಲೈ ಏನಿದೆ ಅದಕ್ಕೆ ಕಠಿಣವಾದ ಕ್ರಮ ತಗೊಂಡ್ಲಿ. ಮುಂಚೆ ನಾವು ಹುಬ್ಳಿ ಬಗ್ಗೆ ಕೇಳ್ತಿದ್ವಿ, ಕಂಬ್ರಿಪೇಟೆಯಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅವರಿಗೆ ನೀರು, ಎಸೆನ್ಸು, ಎಂಥದ್ದು ಸ್ಪಿರಿಟ್ಟು ಮತ್ತು ಕಲ್ಲರು ಇಷ್ಟಿದ್ರೂ ಸಾಕು, ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಮಾಡಿ ಸೀಲ್ ಹಾಕಿಕೊಡ್ತಾರೆ ಅನ್ನೋದನ್ನು ಕತೆ ಕೇಳ್ತಿದ್ವಿ. ಅದು ಅಲ್ಲಲ್ಲಿ ಈಗ ಶುರುವಾಗ್ತಿರೋದು, ಅದು ಒಂದು ಮಾಫಿಯಾ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಬಾಂಬೆ ಧಾರಾವಿ ಕತೆ, ಬೆಂಗಳೂರಿನಲ್ಲಿ ಯಾರೋ ಒಂದು ಎಂಥದೋ ಒಂದು ಅವ್ರು ಯಾರೋ ಹೆಸರು ಹೇಗೆ ಪಿಕ್ಚರೇ ಬಂದಿತ್ತಲ್ಲ, ಅದಲ್ಲ ಯಾರೋ ಅಂತ ಹೆಸರು ನಾನು ಮರ್ತೆ, ನಾನು ಆ ಒಂದು ಮೂವಿನೇ ಬಂದಿತ್ತು ಅವ್ರ ಹೆಸರಿನಲ್ಲಿ. ಆ ಸ್ಲಮ್ಮನ್ನೇ ರೂಲ್ ಮಾಡ್ತಿದ್ದಂತ ಅಯ್ಯಮ್ಮ. ನಕಲಿ ಸರಾಯಿ ಕುಡಿದು ಜನನೂ ಸತ್ತೋಗಿದ್ರು. ಈಗ ನಕಲಿ ಬ್ರಾಂಡಿ ದಂಧೆ ಶುರುವಾಗಿದೆ. ಮತ್ತು ಮಿಲ್ಟ್ರಿ ಸೀಲ್ ಹಾಕಿ ಬರ್ತಾರೆ. ಹೊರಗಡೆ ಹೆಂಗೆ ಸಿಗುತ್ತೆ? ನೀವು ಪಾರ್ಟಿ ಯಾರು ಹೊರಗಡೆ ಆರ್ಗನೈಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಮಿಲಿಟ್ರಿ ಉಪಯೋಗಕ್ಕೆ ಮಾತ್ರ ಅಂಥೇಳಿ ಲಾರ್ಜ್ ಸ್ಕೇಲಲ್ಲಿ ಹೆಂಗೆ ಸಿಗುತ್ತೆ ಇಲ್ಲಿ ಹೊರಗಡೆಗೆ? ಅಂದರೆ ಅದು ನನಗನ್ಸೋ ಪ್ರಕಾರ ಅದು ಮಿಲಿಟ್ರಿ ಕೋಟಾ ಅಲ್ಲ. ಮಿಲಿಟ್ರಿ ಕೋಟಾದ ಹೆಸರಿನಲ್ಲಿ ನಕಲಿ ಬ್ರಾಂಡಿ, ವಿಸ್ಕಿ ವ್ಯಾಪಾರ ಆಗ್ತಿದೆಯೇನೋ ಅಂತಕ್ಕಂಥದ್ದು ಅನುಮಾನ ಇದೆ. ಹಾಗಾಗಿ ಇದನ್ನು ಮಾನವೀಯ ನೆಲೆಯಲ್ಲಿ ನೋಡಬೇಕು. ತಕ್ಷಣದ ಪರಿಹಾರ 40,000 ಕೋಟಿ ಬರುತ್ತೆ, ಒಂದು 20% ತೆಗೆದಿಡಿ ಅಂತ ಅನ್ನೋದನ್ನು, ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಯಾಕೆ ಕುಡಿಸ್ಬೇಕು? ನಾವು ಕುಡಿಸಿ ಆರೋಗ್ಯನ ಯಾಕೆ ಕೆಡಿಸ್ಬೇಕು? ಇನ್ನು ಇದ್ರ ಆದಾಯ ಬೇಕಾ? ಇದನ್ನು ಗಂಭೀರವಾಗಿ ಯೋಚನೆ ಮಾಡಲಿ. ನನಗೆ ಅನಿಸೋ ಪ್ರಕಾರ ನೀವು ಸರ್ಕಾರ ಪಂಚ ಗ್ಯಾರಂಟಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ, ಪರಿವರ್ತನೆ ಕಾರಣ ಆಗುತ್ತೆ ಅಂತ ಹೇಳಿದೆ. ಈ ಮನೆ ಹಾಳು ಮಾಡುವಂಥ ಅಬ್ಕಾರಿ ನೀತಿ ಮನೆ ಹಾಳು ಮಾಡ್ತಾ ಇದೆ. ಹಾಗಾಗಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ. ಅವ್ರು ಹೇಳಿದ ರೀತಿಯಲ್ಲಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ, ನೆಮ್ಮದಿ ಉಳಿಸೋ ಗ್ಯಾರಂಟಿ ಕೊಡಿ. ಇದನ್ನು ನಿಲ್ಲಿಸಿದ್ರೆ, ನೀವು ಅಕ್ರಮ ಮಾರಾಟವನ್ನು ನಿಲ್ಲಿಸೋದ್ರ ಜೊತೆಗೆ ಪ್ರಮೋಟ್ ಮಾಡೋದು ನಿಲ್ಲಿಸಿದ್ರೆ ಲಕ್ಷಾಂತರ ಮನೆಗಳ ನೆಮ್ಮದಿ ಉಳಿಯುತ್ತೆ. ಅದ್ರ ಜೊತೆಗೆ ಅವರಿಗೆ ಬದುಕುವ ಗ್ಯಾರಂಟಿ ಸಿಗುತ್ತೆ. ದಯಮಾಡಿ ಮಾನವೀಯ ನೆಲೆಯಲ್ಲಿ ಉತ್ತರ ಕೊಡಿ. ಮತ್ತು ಈ ಚಳಿಗಾಲದಲ್ಲಿ ಅಂತ ಹೇಳಿದರೆ, ಈ ಚಿಕ್ಕಮಗಳೂರು, ಕೊಡಗಿಗೆಲ್ಲ ಜನ ಬರ್ತಾರಲ್ಲ, ಟೂರಿಸ್ಟ್ಗಳು ಬರೋದ್ರೊಳಗೆ 90% ಯಾರು ಹೊರಗಡೆ ಹೋಗಿ ನೋಡ್ತಾರೆ ಅಂತೇನಿಲ್ಲ. ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ ಬಾಟ್ಲಿ ಓಪನ್ ಮಾಡ್ಕೊಂಡು ಕೂತ್ಕೊತಾರೆ. ಕೊಡಗಿಗೆ ಬರೋರು, ಚಿಕ್ಕಮಗಳೂರು ಕಡೆ ಬರೋರೆಲ್ಲ ಲೋಕಲ್ನವರು ಪರ್ಸೆಂಟೇಜ್ ಕಡಿಮೆ, ಹೊರಗಡೆಯಿಂದ ಬರ್ತಾರಲ್ಲ. ನೀವು ಬಂದ ತಕ್ಷಣವೇ ಬಾಟ್ಲಿ ಓಪನ್ ಮಾಡ್ಕೊಂಡೇ ಕೂತ್ಕೊಳ್ಳೋದು. ಅವರೇನೇನು ಕುದುರೆಮುಖ ವೈಲ್ಡ್ ಲೈಫ್ ನೋಡೋಕ್ಕೂ ಹೋಗಲ್ಲ, ಭದ್ರಾ ವೈಲ್ಡ್ ಲೈಫ್ ನೋಡೋಕ್ಕೂ ಹೋಗಲ್ಲ, ಸೈಟ್ ಸೀಯಿಂಗಿಗೂ ಹೋಗಲ್ಲ. ಬರೋದು ಬಾಟ್ಲಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದು ವೆದರ್ ಚೆನ್ನಾಗಿದೆ ಅಂತ. ನೀವು ಚಳಿನಲ್ಲಿ ಅವ್ರ ಆದಾಯ ಜಾಸ್ತಿ ಆಗಬೇಕಿತ್ತು. ಚಳಿಗಾಲದಲ್ಲಿ ಅವ್ರು ಉಲ್ಟಾ ಹೇಳ್ತಾ ಇದ್ದಾರೆ. ಬಹುಶಃ ಅವರಿಗೆ ಉಲ್ಟಾ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾಹಿತಿ ಕೊರತೆ ಇದೆ, ಅಥವಾ ಈ ಥರ್ಡ್ ಸಪ್ಲೈ ಆಗ್ತಿರೋ ಕಾರಣಕ್ಕೆ ಕುಡುಕರು ಕುಡಿಯೋದು ಬಿಟ್ಟಿದ್ದಾರೆ ಅಂತಿಲ್ಲ. ಥರ್ಡ್ ಸಪ್ಲೈ ಆಗ್ತಿರೋದ್ ಕಾರಣಕ್ಕೆ ಸರ್ಕಾರದ ಆದಾಯನೂ ಕುಸಿತಾ ಇದೆ. ಯಾರ್ದೋ ಖಾಸಗಿ ಆದಾಯ ಜಾಸ್ತಿ ಆಗ್ತಿರ್ಬೋದು. ಆ ಖಾಸಗಿ ಆದಾಯ ಜಾಸ್ತಿ ಆಗ್ತಿದ್ದು ಈ ನೀವು ಹೇಳಿದ್ರಲ್ಲ ಏನು ಲಿವರ್ ಸಿರೋಸಿಸ್, ಇದ್ರ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಅದು ಒಂದು ಕಾರಣ ಇರ್ಬೋದು. ಹಾಗಾಗಿ ಇದ್ರ ಕಡೆನೂ ಯೋಚನೆ ಮಾಡಲಿ. ದಯಮಾಡಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ಮಾನವೀಯ ದೃಷ್ಟಿನಲ್ಲಿ ಈ ಥರದ ಆರೋಗ್ಯಕ್ಕೆ ಹಾನಿ ಮಾಡ್ತಕ್ಕಂಥ
ಮದ್ಯವನ್ನು ಸರ್ಕಾರ ಮಾರಾಟ ಮಾಡೋದು ನಿಲ್ಲಿಸಲಿ, ನಿಷೇಧ ಮಾಡಲಿ, ಇಷ್ಟು ಹೇಳಕ್ಕೆ ಬಯಸ್ತೇನೆ.